ಉಳ್ಳಾಲ ಬೈಲ್ ಅತ್ಯಂತ ಪಾವಿತ್ರತೆ ಕ್ಷೇತ್ರ. ಬಹುಶಃ ಇವತ್ತು ಶ್ರೀ ವೈದ್ಯನಾಥ ದೇವಸ್ಥಾನ ಮತ್ತು ಚಾವಡಿ ಇರುವಂಥ ಪ್ರದೇಶ ಆಗಿದ್ದುಕೊಂಡು ಜನಬೀಡ ಪ್ರದೇಶ ಕೂಡ ಇವತ್ತು ಆಗಿದೆ. ಬಹುಶಃ ನಮ್ಮ ಈ ಜನಸಾಮಾನ್ಯರಿಗೆ ಇವತ್ತು ಬಿಸಿಲಿನಂಥ ಮನೆಯಲ್ಲಿ ಮತ್ತು ಬಸ್ಸಿಗೆ ನಿಲ್ಲುವವರಿಗೆ ಮತ್ತು ವಾಹನಗೆ ಕಾಯುವವರಿಗೆ ಒಂದು ನಿಲ್ದಾಣ ಬೇಕೆಂಬ ತೀರ್ಮಾನ ಹಿಂದೆ ಕೂಡ ಆಗಿತ್ತು. ರಸ್ತೆ ಅಗಲೀಕರಣಗೊಳ್ಳುವ ಸಂದರ್ಭದಲ್ಲಿ ಈ ಹಿಂದೆ ಇಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದರು. ನಮ್ಮ ಈಶ್ವರ್ ಭಂಡಾರಿ ಅವರ ಕುಟುಂಬಸ್ಥರು ಇಲ್ಲಿ ಎಲ್ಲ ಊರ ಜೊತೆ ಸೇರಿಕೊಂಡು ಇಲ್ಲೊಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದರು. ಬಹುಶಃ ಆ ಬಸ್ ಸ್ಟ್ಯಾಂಡ್ನ ಒಂದು ರಸ್ತೆ ಅಗಲೀಕರಣ ಹೋಗಿತ್ತು. ಅದಕ್ಕಾಗಿ ಬಹುಶಃ ನಾವಿಲ್ಲಿ ಒಂದೇ ಮಾದರಿಯ ನಗರಕ್ಕೆ ಒಂದು ಈಗ ನಾವು ಮಾಡೋ ಕೆಲಸ ಎಲ್ಲ ಮುಂದಿನ 5-10 ವರ್ಷದ ಫಲಿತಾಂಶ ಕಾಣ್ತದೆ. ಒಂದೇ ರೀತಿಯ ಒಂದು ಮಾಡೆಲ್ ಬಸ್ ಸ್ಟ್ಯಾಂಡ್ ಆಗಿರಬೇಕಂತ ಹೇಳಿಕೊಂಡು ಇಡೀ ನಮ್ಮ ನಗರ ಉದ್ದಕ್ಕೀಗ ಒಂದೇ ಟೈಪಿನ ಬಸ್ ಸ್ಟ್ಯಾಂಡನ್ನು 7 ಕಡೆ ನಾವಿವತ್ತು ಸ್ಯಾಂಕ್ಷನ್ ಮಾಡಿದ್ದೇವೆ. ಅದು 5ನೇ ಬಸ್ ಸ್ಟ್ಯಾಂಡ್ ಇವತ್ತು ಆಗಿದೆ. ಅದಕ್ಕೆ ಬಹುಶಃ ಈ ನೂತನವಾದ ಆ ಬಸ್ ಸ್ಟ್ಯಾಂಡ್ ಉದ್ಘಾಟಿಸ್ತೇವೆ. ಇದನ್ನೇ ನಮಗೆ ಕಟ್ಟಲಿಕ್ಕೆ ಇಲ್ಲಿ ಸಹ ಎಲ್ಲ ಊರವರು ಮತ್ತು ಶಾರದಾ ಮಂಡಲ ಕುಟುಂಬಸ್ಥರು ಮತ್ತು ಪಂಪಿನ ಮಾಲೀಕರು ಮತ್ತು ಹಿಂದಿನ ಎಲ್ಲರೂ ಕೂಡ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟಿರ್ತಾರೆ. ಅದಕ್ಕಾಗಿ ನಾನು ಶ್ರೀ ವೈದ್ಯನಾಥ ಚಾವಡಿಯ ಮತ್ತು ಪ್ರವೀಣ್ ಇರಲಿ, ಸುಮನ್ ಅವರಿರಲಿ ಮತ್ತು ಉಲ್ಲ ಮನೋಜ್ ಇರಲಿ, ನಮ್ಮ ಈ ಒಂದು ಕೆಲಸಗಳಲ್ಲಿ ನಮ್ಮ ಸಂಪೂರ್ಣ ನೇತೃತ್ವ ವಹಿಸಿದಂಥ ನವನೀತ್ ಇರಲಿ ಮತ್ತು ಇಲ್ಲಿಯ ನಮ್ಮ ಸ್ಥಳೀಯ ಚಿತ್ರಕಲೆಯರಿರಲಿ ಮತ್ತು ಇನ್ನೆಲ್ಲ ಮುಖಂಡರು ಯಾರಿದ್ದಾರೆ ಅವರೆಲ್ಲ ಕೂಡ ನಾನು ಇವತ್ತು ನೆನಪಿಸಿ ಅವರ ಶುಭಾಶಯ ನಾನು ಇವತ್ತು ಸಲ್ಲಿಸಿ ಮುಂದಿನ ಸಹಕಾರವನ್ನು ಯಾಚಿಸ್ತೇನೆ. ನಮ್ಮ ಉದ್ದೇಶ ಮುಂದಿನ 5-10 ವರ್ಷಗಳಲ್ಲಿ ಒಂದು ಅತ್ಯಂತ ಸೌಂದರ್ಯದ ನಗರವಾಗಿ ಇವತ್ತು ಪರಿವರ್ತನೆ ಇವತ್ತು ಆಗಬೇಕಾಗ್ತದೆ. ನಮಗೆ ರಸ್ತೆ ಮಾಡ್ಬೋದು, ಬಸ್ ಸ್ಟ್ಯಾಂಡ್ ಕೊಡ್ಬೋದು, ಮತ್ತು ಅದನ್ನು ನಿಭಾಯಿಸಿ ಅದನ್ನು ಸೌಂದರ್ಯ ಉಳಿಸೋ ಕೆಲಸ ಸ್ಥಳೀಯ ಪ್ರತಿಯೊಬ್ಬರು ಕೂಡ ಇವತ್ತು ಮಾಡಬೇಕು. ನಾವಿವತ್ತು ಯಾಕೆ ರಸ್ತೆ ಅಗಲೀಕರಣಗೊಳಿಸಿದ್ದೇವೆ, ಅನುದಾನ ಬಿಡುಗಡೆ ಮಾಡಿದ್ದೇವೆ, ಇದು ಜನರಿಗೆ ಪ್ರಯೋಜನ ಆಗಬೇಕು, ಒಂದು ಸ್ವಚ್ಛತೆ ಚಂದವಾಗಿ ಕಾಣಬೇಕು. ನಾನು ಇಲ್ಲಿ ಕೊಡುವ ಕೆಲವರು ಅಲ್ಲಿ ಲಾರಿ ರಿಪೇರಿ ಮಾಡೋದು, ಮೀನಿನ ವಾಸನೆ ಟ್ಯಾಂಕರನ್ನು ನಿಲ್ಲಿಸೋದು, ಅಲ್ಲಿ ಜನ ಸಂಚಾರ ಮಾಡೋದು ಹೇಗೆ, ಇದು ಜನವೇ ಇದನ್ನು ನಾವು ಅದನ್ನು ಜೋರು ಮಾಡಿ ಫೈನ್ ಹಾಕಿ ಅದನ್ನು ಪೊಲೀಸರಿಗೆ ಹೇಳಿ ಮಾಡೋದಲ್ಲ. ಸ್ವಯಂ ಜನವೇ ಇದನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಎಷ್ಟೇ ದುಡ್ಡು ಹಾಕಿ ಸ್ಮಾರ್ಟ್ ಮಾಡಿದ್ರು ಕೂಡ ಜನರು ಸ್ಮಾರ್ಟ್ ಆಗಬೇಕಲ್ಲ. ಆದರೆ ಕೆಲವರಿಂದಾಗಿ ಎಷ್ಟು ಜನರಿಗೆ ತೊಂದರೆ ಆಗ್ತಂತೇಳಿ ಆತ್ಮಾವಲೋಕನ ಪ್ರತಿಯೊಬ್ಬರು ಕೂಡ ಮಾಡಬೇಕು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಯಾರು ಈ ಒಂದು ರಸ್ತೆ ಇದೆ, ನಿಮ್ಮ ಊರ ರಸ್ತೆ ಅನಿಸಿಕೊಂಡು ಇದರ ಸ್ವಚ್ಛತೆ, ಇದರ ಸೌಂದರ್ಯೀಕರಣ ಮತ್ತು ಇದರ ಒಂದು ಓಡಾಡುವಂಥ ಒಂದು ವಿಶೇಷವಾದ ಒಂದು ಉತ್ತಮವಾದ ಒಂದು ವಾತಾವರಣ ಬಹುಶಃ ಇದು ನಿರ್ಮಾಣ ಜವಾಬ್ದಾರಿ ಪ್ರತಿ ಊರವರಿಗೂ ಕೂಡ ಇದೆ. ನಾನು ಇವತ್ತು ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ದೇನೆ. ನಾನು ಕೆಲವು ಕಡೆ ನೋಡಿದ್ದೇನೆ, ಇಲ್ಲಿ ಬಸ್ ಸ್ಟ್ಯಾಂಡ್ ಆಗೋದು, ಪಕ್ಕದಲ್ಲಿ ಮೀನು ಮಾರೋದು. ಬಸ್ ಸ್ಟ್ಯಾಂಡ್ ಬಂದು ಹೇಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ? ಅದನ್ನು ಆಲೋಚನೆ ಮಾಡಬೇಕು. ಸಾಧ್ಯವಾಗ್ತದಾ? ಇದೆಲ್ಲ ಯಾರು ಜನ ಸ್ವಯಂ ಪ್ರೇರಿತವಾಗಿ ಇವತ್ತು ಅರ್ಥ ಮಾಡಿಕೊಳ್ಬೇಕು, ಅವರು ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ನಮಗೆ ಬೀಚ್ ಟೂರಿಸಮ್ ಮಾಡೋದು ಬೆಸ್ಟ್ ಇನ್ಕಮ್ ಫಾರ್ ದಿಸ್ ಲೋಕಲ್. ಅದರಲ್ಲಿ ಆರ್ಥಿಕ ಪರಿಸ್ಥಿತಿ ಯಾವುದಲ್ಲಿ ಕೂಡ ಇವತ್ತಿಲ್ಲ. ಆದರೆ ನಮಗೆ ಉಲ್ಲಾಲ ಈಸ್ ನಾಟ್ ಎ ಡೆವಲಪ್ಡ್ ಏರಿಯಾ. ಉಲ್ಲಾಲ ಇಸ್ ಅ ಡೆವಲಪಿಂಗ್ ಏರಿಯಾ. ಕಳೆದ ಒಂದು 5-6-8 ವರ್ಷಗಳಲ್ಲಿ ಇದು ಬದಲಾವಣೆ ನಾವು ಇವತ್ತು ಕಂಡಿದ್ದೇವೆ. ಇಲ್ಲದೆ ಈ ರಸ್ತೆ ಎಲ್ಲ ಸಣ್ಣ ಒಂದು ರಸ್ತೆ ಆಗಿದೆ. ಅದಕ್ಕೆ ನನ್ನ ಮೊದಲ ಆದ್ಯತೆ ಏನಿದೆ, ಈ ಜನಸಾಮಾನ್ಯರು ಯಾರಿಲ್ಲಿ ಸ್ವಾಭಿಮಾನ ಬದುಕ್ತಿದ್ದಾರ ಅವರಿಗೆ ಉತ್ತಮವಾದ ಒಂದು ಸಹೋದರತೆ ವಾತಾವರಣ, 2 ಉತ್ತಮವಾದ ರಸ್ತೆ, ಶಾಶ್ವತ ಕುಡಿಯೋದ ನೀರು, ಒಳಚರಂಡಿಯ ವ್ಯವಸ್ಥೆ, ಕರೆಂಟ್, ಈ 4 ಆದ ನಂತರ ಸಂಪೂರ್ಣವಾಗಿ ನಮ್ಮ ಮನಸ್ಸು ಮತ್ತು ಅಭಿವೃದ್ಧಿ ಕೇಂದ್ರಗೊಳಿಸುವುದೇ ಅದು ಒಂದು ನಮ್ಮ ಸ್ವಚ್ಛತೆಗೆ ಘನತ್ಯಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಅದು ಬೀಚ್ ಮತ್ತು ಈ ಟೂರಿಸಮ್ಗೆ ಸಂಬಂಧಪಟ್ಟಾಗ ಅದನ್ನು ಕೇಂದ್ರಗೊಳಿಸಿ ಅದಕ್ಕೆ ಬೇಕಾಗುವಂಥ ಅನುದಾನ ಬಿಡುಗಡೆ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಅಭಿವೃದ್ಧಿಪಡಿಸಲಿಕ್ಕೆ ಬೇರೆ ಬೇರೆ ಯೋಜನೆ ಹಾಕಿದ್ದೇವೆ. ನಮ್ಮದು ಯಾಕೆಂದರೆ ನಮ್ಮ ಕಡಲು ಪಣಂಬೂರು ಮತ್ತು ತಣ್ಣೀರ್ಬಾವಿ ಅಂತ ಕಡಲಲ್ಲ, ಇಲ್ಲಿ ವೇವ್ಸ್ ಭಾಳಷ್ಟು ವಿಪರೀತವಾಗಿದೆ. ಇಲ್ಲಿ ಸಡನ್ನಾಗಿ ಕಡಲು ಕೊರೆದು ಪ್ರತಿ ವರ್ಷ ಕೂಡ ಆಗ್ತದೆ. ಈಗ ಒಂದು ಹಂತಕ್ಕದು ಕಡಲು ಕೊರತೆ ಕಡಿಮೆ ಆಗಿದೆ. ಇದನ್ನೆಲ್ಲ ಕೇಂದ್ರೀಕರಿಸಿಕೊಂಡು ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾಗುವಂಥ ಯೋಜನೆ ಖಂಡಿತವಾಗಿ ಆಗ್ತೇವೆ. ನಿಮ್ಮೆಲ್ಲ ಸಲಹೆ ಇರಲಿ ಅಂತ ಕೇಳಲಿಕ್ಕೆ ನಾನು ಬಯಸ್ತೇನೆ. ಇಷ್ಟು ಡ್ಯಾಮಿಗೆ ಬಂದು ಇವತ್ತು ಅವರ ಕೈಯಲ್ಲಿ ಉದ್ಘಾಟನೆ ಇವತ್ತು ಆಗಿದೆ. ನಿಮ್ಮೆಲ್ಲ ಆಶೀರ್ವಾದ ಸರ್ವಕ್ಕೆ ಇರಲಿ ಅಂತ ಹೇಳಿಕೊಂಡು ನಾನು ನಮ್ಮ ನಮಸ್ಕಾರ.